ತೀರ್ಥಹಳ್ಳಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿತವಾಗಿದೆ. ಮಗು ಸೇರಿ ಒಂದೇ ಕುಟುಂಬದ ಮೂವರು ದುರ್ಮರಣ ಆಗಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಸಂಭವಿಸಿದೆ. ಮಗು ಸೇರಿ ಒಂದೇ ಕುಟುಂಬದ ಮೂವರ ದುರ್ಮರಣ ಆಗಿದೆ. ತೀರ್ಥಹಳ್ಳಿಯ ಇಂದಿರಾ ನಗರದಲ್ಲಿ ಗುಡ್ಡ ಕುಸಿತ ಆಗಿರುವಂತಹದ್ದು. ರಾತ್ರಿ ಮಲಗಿದ್ದಾಗ ದಿಢೀರ್ ಗುಡ್ಡ ಕುಸಿತ ಆಗಿರುವಂತಹದ್ದು. ಮಲ್ಲಿಕಾರ್ಜುನ, ನಾಗವೇಣಿ, ಸಂತೋಷ ಸಾವನ್ನಪ್ಪಿರುವಂತಹವರು. ಗುಡ್ಡ ಕುಸಿತಕ್ಕೆ ಮಣ್ಣಿನಡಿ ಸಿಲುಕಿದ ಮೃತದೇಹಗಳು. ಗುಡ್ಡ ಕುಸಿತದಿಂದ ಪಕ್ಕದ ಶೆಡ್ನಲ್ಲಿದ್ದವರಿಗೆ ಗಂಭೀರ ಗಾಯ ಕೂಡ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಗಾಯಾಳುಗಳು ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸ್ಥಳದಲ್ಲಿ ಜೆಸಿಬಿ ಬೆಳೆಸಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ತೀರ್ಥಹಳ್ಳಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿರುವಂತಹದ್ದು. ಮಗು ಸೇರಿ ಒಂದೇ ಕುಟುಂಬದ ಮೂವರ ದುರ್ಮರಣ ಆಗಿದೆ. ತೀರ್ಥಹಳ್ಳಿಯ ಇಂದಿರಾ ನಗರದಲ್ಲಿ ಈ ಘಟನೆ ಆಗಿರುವಂತಹದ್ದು. ರಾತ್ರಿ ಈ ಘಟನೆ ಸಂಭವಿಸಿರುವಂತಹದ್ದು. ಒಟ್ಟು 3 ಜನರು ಸಾವನ್ನಪ್ಪಿದ್ದಾರೆ. ತೀರ್ಥಹಳ್ಳಿ ಇಂದಿರಾ ನಗರದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಸದ್ಯ ಗಾಯಾಳುಗಳಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಾಗೆ ಸ್ಥಳದಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳದಲ್ಲಿ ಜೆಸಿಬಿ ಬೆಳೆಸಿ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮನೆ ಮೇಲೆ ಗುಡ್ಡ ಕುಸಿತು ಒಂದೇ ಕುಟುಂಬದ ಮೂವರು ದುರ್ಮರಣ ಹೊಂದಿದ್ದಾರೆ. ಮಗು ಸೇರಿ ಒಂದೇ ಕುಟುಂಬದ ಮೂವರ ದುರ್ಮರಣ ಆಗಿರುವಂತಹದ್ದು. ತೀರ್ಥಹಳ್ಳಿಯ ಇಂದಿರಾ ನಗರದಲ್ಲಿ ಈ ಘಟನೆಯಾಗಿದೆ. ಸದ್ಯ ಸ್ಥಳದಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಒಂದೇ ಕುಟುಂಬದ ಮೂವರು ದುರ್ಮರಣ ಹೊಂದಿದ್ದಾರೆ. ಮಲ್ಲಿಕಾರ್ಜುನ, ನಾಗವೇಣಿ, ಸಂತೋಷ್ ಮೃತ ದುರ್ದೈವಿಗಳಾಗಿರುವಂತಹದ್ದು. ರಾತ್ರಿ ಮಲಗಿದ್ದಾಗ ದಿಢೀರ್ ಗುಡ್ಡ ಕುಸಿತ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಗುಡ್ಡ ಕುಸಿತಕ್ಕೆ ಇನ್ನು ಮಣ್ಣಿನಡಿ ಕೂಡ ಮೃತದೇಹಗಳು ಸಿಲುಕಿರುವಂತಹದ್ದು. ಗುಡ್ಡ ಕುಸಿತದಿಂದ ಪಕ್ಕದಲ್ಲಿದ್ದವರಿಗೂ ಕೂಡ ಗಂಭೀರ ಗಾಯ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ ಜೆಸಿಬಿ ಬೆಳೆಸಿ ತೆರವು ಕಾರ್ಯಾಚರಣೆ ನಡೀತಾ ಇದೆ.